ಒಂದು ದೊಡ್ಡವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಸಿಂಹ, ಆನೆ, ನರಿ, ಜಿಂಕೆ, ಮೊಲ, ಕರಡಿ ಮತ್ತು ಇನ್ನೂ ಅನೇಕ ಪ್ರಾಣಿಗಳು ಶಾಂತಿಯಿಂದ ವಾಸಿಸುತ್ತಿದ್ದವು. ಆ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಮರ ಇತ್ತು. ಆ ಮರದ ಬಗ್ಗೆ ಎಲ್ಲರೂ ಹೇಳುತ್ತಿದ್ದರು, ಅದರ ಬಳಿ ಹೋಗಬೇಡಿ, ಅಲ್ಲಿ ರಹಸ್ಯವಿದೆ. ಎಲ್ಲ ಪ್ರಾಣಿಗಳು ಆ ಮರದ ಬಳಿ ಹೋಗಲು ಹೆದರುತ್ತಿದ್ದವು. ಆದರೆ ಆ ಕಾಡಿನಲ್ಲಿ ಒಂದು ಮೊಲ ಇತ್ತು. ಅದು ತುಂಬ ಕುತೂಹಲದಿಂದ ಕೂಡಿತ್ತು. ಅದು ಯೋಚಿಸಿತು, ಎಲ್ಲರೂ ಹೆದರುತ್ತಾರೆ, ಆದರೆ ನಿಜ ಏನು ಅಂತ ಗೊತ್ತಾಗಬೇಕು. ಒಂದು ದಿನ ಅದು ಆ ಹಳೆಯ ಮರದ ಕಡೆಗೆ ನಿಧಾನವಾಗಿ ಸಾಗಿತು. ಹತ್ತಿರ ಹೋದಾಗ ಗಾಳಿ ಜೋರಾಗಿ ಬೀಸುತ್ತಿತ್ತು. ಎಲೆಗಳು ಸದ್ದು ಮಾಡುತ್ತಿದ್ದವು. ಮೊಲಕ್ಕೆ ಸ್ವಲ್ಪ ಭಯವಾಯಿತು, ಆದರೆ ಅದು ಹಿಂತಿರುಗಲಿಲ್ಲ. ಅಷ್ಟರಲ್ಲಿ ವಿಚಿತ್ರ ಶಬ್ದ ಕೇಳಿಸಿತು. ಮೊಲ ಬೆಚ್ಚಿ ಬಿದ್ದಿತು. ಆದರೆ ಅದು ಧೈರ್ಯವಾಗಿ ಅದು ಕಂಡದ್ದು ಏನು ಅಂತ ಗೊತ್ತು. ಮರದ ಒಳಗೆ ಒಂದು ಹಳೆಯ ಗುಹೆ ಇತ್ತು. ಗುಹೆಯಲ್ಲಿ ಗಾಳಿ ಹೋಗಿ ಒಂದು ಶಬ್ದ ಮಾಡುತ್ತಿತ್ತು. ಮೊಲ ನಗುತ್ತಾ ಹೇಳಿತು, ಇದನ್ನೇ ಎಲ್ಲರೂ ಭಯಾನಕ ಎಂದು ಭಾವಿಸುತ್ತಿದ್ದರು. ಅದು ಕಾಡಿಗೆ ಹಿಂತಿರುಗಿ ಎಲ್ಲ ಪ್ರಾಣಿಗಳಿಗೆ ಸತ್ಯ ಹೇಳಿತು. ಆದರೆ ಕೆಲವರು ನಂಬಲಿಲ್ಲ. ಆಮೇಲೆ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಆ ಮರದ ಬಳಿ ಹೋದರು. ಅವರು ನೋಡಿದಾಗ ನಿಜವಾಗಿಯೂ ಅದು ಗಾಳಿಯ ಶಬ್ದ ಮಾತ್ರ ಎಂದು ಎಲ್ಲರೂ ನಕ್ಕರು. ಸಿಂಹ ಹೇಳಿತು, ನಾವು ಭಯದಿಂದ ಸತ್ಯವನ್ನು ತಿಳಿಯದೇ ಇದ್ದವು. ಆ ದಿನದಿಂದ ಪ್ರಾಣಿಗಳು ಯಾವುದೇ ವಿಷಯಕ್ಕೆ ಮೊದಲು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದರು. ಮೊಲ ಎಲ್ಲರಿಗೂ ನಾಯಕನಂತಾಯಿತು. ಒಂದು ದಿನ ಕಾಡಿನಲ್ಲಿ ಭಾರೀ ಗಾಳಿ, ಮಳೆ ಬಂತು. ಮರಗಳು ಬೀಳಲು ಶುರು ಮಾಡಿದವು. ಅದೇ ಹಳೆಯ ಮರದ ಬಳಿ ಇದ್ದ ಗುಹೆ ಎಲ್ಲ ಪ್ರಾಣಿಗಳಿಗೆ ಆಶ್ರಯವಾಗಿ ಕೆಲಸ ಮಾಡಿತು. ಮೊಲ ಹೇಳಿತು, ನಾವು ಭಯಪಟ್ಟಿದ್ದ ಸ್ಥಳವೇ ಈಗ ನಮ್ಮನ್ನು ಕಾಪಾಡುತ್ತದೆ ಎಂದು.